ಕದನ ವಿರಾಮ ವಿಸ್ತರಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಮುಂದಿನ 3 ದಿನಗಳಲ್ಲಿ ಮಾತುಕತೆ ನಡೆಯಲಿದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀಡಿದ್ದಾರೆ. ಅಮೆರಿಕವನ್ನ ತುದಿಗಾಲಿನಲ್ಲಿ ಇರಾನ್ ನಿಲ್ಲಿಸಿದೆ. ಅಂದ್ರೆ ಹಾರ್ಮುಜ್ನಲ್ಲಿ ಈಗಾಗಲೇ ಭಾರತದ 14 ಹಡಗುಗಳು ಲಾಕ್ ಆಗಿದೆ. ಹಡಗುಗಳನ್ನು ಕರೆತರೋದಕ್ಕೆ ಭಾರತ ಭಾರಿ ಕಸರತ್ತನ್ನ ನಡೆಸ್ತಾ ಇದೆ. ಅಮೆರಿಕ ಇರಾನ್ ನಡುವಿನ ಯುದ್ಧದ ಪರಿಣಾಮ ಸದ್ಯ ಈಗ ಲಾಕ್ ಆಗಿದೆ. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ಪ್ರಪಂಚ ದೇಶಗಳಿಗೆ ತೈಲವನ್ನ ಸಾಗಿಸೋದಕ್ಕೆ ಇದೀಗ ಮತ್ತಷ್ಟು ತೊಂದರೆಗಳು ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ಕೇವಲ ಇರಾನ್, ಇಸ್ರೇಲ್, ಅಮೆರಿಕ ಅಂತಲ್ಲ, ಬೇರೆ ಭಾಗಗಳಿಗೂ ಕೂಡ, ಬೇರೆ ರಾಷ್ಟ್ರಗಳಿಗೂ ಕೂಡ ಬಹಳಷ್ಟು ಸಮಸ್ಯೆಯನ್ನ ತಂದೊಡ್ಡಿತ್ತು. ಅದೇ ರೀತಿಯಾಗಿ ಒಂದು ಕಡೆ ಅಮೆರಿಕ ತನ್ನ ಕಂಟ್ರೋಲ್ನಲ್ಲಿದೆ, ಹಾರ್ಮುಜ್ ತನ್ನ ಬಂಧನದಲ್ಲೇ ಇರತ್ತೆ, ದಿಗ್ಬಂಧನದಲ್ಲಿ ಇದೆ ಅಂತ ಹೇಳಿ ನೆನೆಯೂ ಕೂಡ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಒಂದು ಕಡೆ ಮಾತುಕತೆ ಆಗತ್ತೆ, ಅದಕ್ಕೂ ಮುನ್ನ ಪಾಕ್ ಹೇಳಿದಂತೆ ಸಂಧಾನ ಮಾತುಕತೆ ನಡೆಯೋದಕ್ಕೂ ಮುನ್ನ ಮತ್ತೆ ಕೆಲವು ದಿನಗಳ ಕಾಲ ಇದೀಗ ಕದನ ವಿರಾಮವನ್ನ ಮುಂದೂಡಲಾಗಿದೆ, ಮುಂದುವರಿಯುತ್ತೆ ಅನ್ನುವಂಥ ವಿಚಾರವನ್ನ ಡೊನಾಲ್ಡ್ ಟ್ರಂಪ್ ಅವರು ಪ್ರಸ್ತಾಪ ಮಾಡಿದ್ರು. ಈ ನಡುವೆ ಶಿಪ್ಗಳನ್ನು ಕರೆತರೋದಕ್ಕೆ ಈಗ ಭಾರತ ಭಾರಿ ಕಸರತ್ತನ್ನು ನಡೆಸಬೇಕಾಗಿರುವಂತಹ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗಿದೆ. ಯಾಕೆ ಅಂದ್ರೆ ಹಾರ್ಮುಜ್ನಲ್ಲಿಯೇ ಸದ್ಯ ಭಾರತದ 14 ಹಡಗುಗಳು ಇದೀಗ ಲಾಕ್ ಆಗಿದೆ. ಅಮೆರಿಕ ಇರಾನ್ ಕದನ ವಿರಾಮವನ್ನ ಮತ್ತಷ್ಟು ದಿನ ವಿಸ್ತರಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. ಇರಾನ್ನಿಂದ ಏಕೀಕೃತ ಶಾಂತಿ ಪ್ರಸ್ತಾಪದ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಮನವಿ ಮೇರೆಗೆ ಕದನ ವಿರಾಮ ವಿಸ್ತರಿಸಲು ನಿರ್ಧಾರ ಮಾಡಿದ್ದೇನೆ ಅಂತ ತಿಳಿಸಿದ್ರು. ಆದರೆ ವಿಶ್ವದ 20% ತೈಲ ಸಾಗಣೆ ಆಗುವಂತ ಇರಾನ್ನ ಹಾರ್ಮುಜ್ ಬಂದರಿನ ಮೇಲಿನ ಅಮೆರಿಕ ಸೇನೆಯ ದಿಗ್ಬಂಧನ ಮುಂದುವರಿಸಲಿದೆ ಅಂತ ನಿನ್ನೆ ಉಲ್ಲೇಖವನ್ನು ಮಾಡಿರ್ತಾರೆ. ಈ ಹಿಂದೆ ಫೆಬ್ರವರಿ 28ರಿಂದ ಆರಂಭವಾಗಿದ್ದಂತಹ ಇರಾನ್ ಜೊತೆಗಿನ ಸಂಘರ್ಷಕ್ಕೆ ಮಾತುಕತೆಯ ಮೂಲಕ ಇತಿಶ್ರೀ ಹಾಡುವಂತ ನಿಟ್ಟಿನಲ್ಲಿ 2 ವಾರಗಳ ಕದನ ವಿರಾಮ ಘೋಷಣೆಯನ್ನ ಮಾಡಲಾಗಿತ್ತು. ಈ ನಡುವೆ ಅಂದುಕೊಂಡಂತೆ ಮಂಗಳವಾರ ಇಸ್ಲಾಮಾಬಾದ್ನಲ್ಲಿ ಪಾಕ್ ಅಮೆರಿಕ ಸಂಧಾನ ಸಭೆ ನಡೆಯೋದಿಲ್ಲ. ಇದಾದ ಬಳಿಕ ಕದನ ವಿರಾಮದ ಗಡುವನ್ನು ಬೆಳಗ್ಗೆ 5:30ಕ್ಕೆ ಅಂದ್ರೆ ನಿನ್ನೆ ಇದು ಅಂತ್ಯವಾಗುತ್ತೆ. ಅದಕ್ಕೂ ಕೆಲ ಗಂಟೆಗಳ ಮುನ್ನ ಟ್ರಂಪ್ ಕದನ ವಿರಾಮ ವಿಸ್ತರಣೆಯಾಗಿದೆ ಅನ್ನುವಂಥ ಘೋಷಣೆಯನ್ನ ಮಾಡ್ತಾರೆ. ಈ ಮೂಲಕ ಕದನ ವಿರಾಮ ವಿಸ್ತರಿಸಲ್ಲ, ಇರಾನ್ ಒಪ್ಪಂದಕ್ಕೆ ಬಾರದೆ ಹೋದ್ರೆ ಬಾಂಬ್ ಮಳೆ ಸುರಿವೆ ಅಂತ ಹೇಳಿಯೂ ಕೂಡ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಇಡೀ ಇರಾನ್ ಅನ್ನ ಸಂಪೂರ್ಣವಾಗಿ ತಾನು ನಾಶ ಮಾಡ್ತೇನೆ ಅಂತ ಆ ಎಲ್ಲ ಹೇಳಿಕೆಗಳ ನಡುವೆ ನಿನ್ನೆ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾರೆ. ಇದೀಗ ಮತ್ತೆ ಕದನ ವಿರಾಮ ವಿಸ್ತರಣೆ ಆಗಿದೆ ಅಂತ ಹೇಳಿ. ಇದರ ನಡುವೆಯೂ ಕೂಡ ಹಾರ್ಮುಜ್ ಜಲಸಂಧಿ ಏನಿದೆ ಅಲ್ಲಿ ಸದ್ಯ ಈಗ ಹಡಗುಗಳು ಪಾಸ್ ಆಗೋದಕ್ಕೂ ಕೂಡ ಬಹಳಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಅಮೆರಿಕ ಇರಾನ್ ನಡುವಿನ ಯುದ್ಧದ ಪರಿಣಾಮ ಸದ್ಯ ಅಲ್ಲಿ ಲಾಕ್ ಮಾಡಲಾಗಿದೆ. ಆ ಶಿಪ್ಗಳನ್ನು ವಾಪಸ್ ಕರೆತರೋದಕ್ಕೆ ಭಾರತ ಭಾರಿ ಕಸರತ್ತನ್ನ ನಡೆಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕದನ ವಿರಾಮವನ್ನ ಡೊನಾಲ್ಡ್ ಟ್ರಂಪ್ ವಿಸ್ತರಿಸಿದ್ದಾರೆ. ಮುಂದಿನ 3 ದಿನಗಳಲ್ಲಿ ಮಾತುಕತೆಯಾಗುತ್ತೆ. ಇರಾನ್ ಹಾಗೆ ಅಮೆರಿಕ ಸಂಧಾನ ಮಾತುಕತೆ ಆಗತ್ತೆ. ಅಮೆರಿಕವನ್ನ ತುದಿಗಾಲಿನಲ್ಲಿ ಇರಾನ್ ನಿಲ್ಲಿಸದೆ ಅಮೆರಿಕ ಇರಾನ್ ನಡುವೆ 2ನೇ ಸುತ್ತಿನ ಸಂಧಾನ ಸಭೆ ನಡೆಯಲಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಆ ಸಭೆ ನಡೆಯುತ್ತೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ನಡೆಯಲಿದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದಲ್ಲಿ ಸೋತು ಗೆದ್ದಿರುವಂತಹ ಇರಾನ್ ವಿಶ್ವದ ದೊಡ್ಡಣ್ಣ ಎಂದೇ ಬೇಗುತ್ತಿರುವ ಅಮೆರಿಕವನ್ನ ಶಾಂತಿ ಮಾತುಕತೆಗಾಗಿ ತುದಿಗಾಲಿನಲ್ಲಿ ನಿಲ್ಲುವಂತೆ ಮಾಡಿದೆ. ಈ ರೀತಿಯಾದಂತಹ ಹೇಳಿಕೆಯನ್ನ ಡೊನಾಲ್ಡ್ ಟ್ರಂಪ್ ನೀಡ್ತಾ ಇರುವಂತದ್ದು. ಮುಂದಿನ 3 ದಿನಗಳಲ್ಲಿ ಅಮೆರಿಕ ಇರಾನ್ ನಡುವೆ 2ನೇ ಸುತ್ತಿನ ಮಾತುಕತೆ ನಡೆಯಬಹುದು ಅಂತ ಪಾಕಿಸ್ತಾನದ ಮೂಲ ಹಾಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯನ್ನ ಉಲ್ಲೇಖಿಸಿ ಇದೀಗ ಕೆಲವು ವರದಿಗಳಾಗಿದೆ. ಇದು ಸಾಧ್ಯ. ಮೊದಲ ಸುತ್ತಿನ ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸಿದ್ದ ಪಾಕಿಸ್ತಾನದ ಮೂಲಗಳ ಬಗ್ಗೆ ಕೇಳಿದಾಗ ಟ್ರಂಪ್ ಅವರು ಮುಂದಿನ 36ರಿಂದ 72 ಗಂಟೆಗಳಲ್ಲಿ ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಮಾತುಕತೆ ನಡೆಯುವಂತಹ ನಿರೀಕ್ಷೆ ಇದೆ ಅನ್ನೋದಾಗಿ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ.